ವೀಕ್ಷಕರೇ ನಮಸ್ಕಾರ. ಡೇ ವಿತ್ ಲೀಡರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುತ್ತುರಾಜ್. ನೀವೆಲ್ಲ ಸಾಕಷ್ಟು ಜನ ರಾಜಕಾರಣಿಗಳನ್ನ ನೋಡಿರ್ತೀರ. ಆದ್ರೆ ಆ ರಾಜಕಾರಣಿಗಳು ಕಾಣಸಿಗೋದು ಸಭೆ ಸಮಾರಂಭಗಳಲ್ಲಿ ಮಾತ್ರ. ಆದ್ರೆ ರಾಜಕಾರಣಿಗಳ ವೈಯಕ್ತಿಕ ಬದುಕು ಹೇಗಿರುತ್ತೆ, ಅವರು ತಮ್ಮ ಕುಟುಂಬಗಳ ಜೊತೆ ಹೇಗೆ ಕಾಲ ಕಳೀತಾರೆ ಅನ್ನೋದನ್ನ ತೋರಿಸುವುದೇ ಈ ನಮ್ಮ ಕಾರ್ಯಕ್ರಮದ ಉದ್ದೇಶ. ಇವತ್ತು ನಾವು ಒಬ್ಬ ಅಪರೂಪದ ರಾಜಕಾರಣಿ ಮನೆಗೆ ಹೋಗ್ತಾ ಇದ್ದೀವಿ. ಆ ರಾಜಕಾರಣಿ ಯಾರು ಅನ್ನೋದನ್ನ ತಿಳಿಯೋಣ. ಅವರ ಮನೆಗೆ ಹೋಗಿ ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ನಿಮಗೊಬ್ಬ ಅಪರೂಪದ ರಾಜಕಾರಣಿಯನ್ನ ಪರಿಚಯ ಮಾಡ್ಕೊಡ್ತೀವಿ. ಆ ರಾಜಕಾರಣಿ ಯಾರು ಗೊತ್ತಾ? ನಿಮ್ಮೆಲ್ಲರ ನೆಚ್ಚಿನ ನಾಯಕ ಪುಟ್ಟಣ್ಣ. ಈಗ ನಾವು ಆ ಪುಟ್ಟಣ್ಣವರ ಮನೆ ಎದುರುಗಡೆ ಇದ್ದೀವಿ. ಈಗ ಪುಟ್ಟಣ್ಣವರ ಮನೆ ಒಳಗಡೆ ಹೋಗೋಣ. ಇಡೀ ದಿನ ಪುಟ್ಟಣ್ಣವರ ಒಂದು ದಿನಚರಿ ಬಗ್ಗೆ ತಿಳ್ಕೊಳ್ಳೋಣ. ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಏನೋ ಒಬ್ಬ ಅಪರೂಪದ ರಾಜಕಾರಣಿಯನ್ನ ಪರಿಚಯ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಇವಾಗ MLC ಪುಟ್ಟಣ್ಣವ್ರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನು ಸರ್, ಬೆಳಗ್ಗೆ ಜಾಗಿಂಗ್ ಹೋಗ್ಲಿಕ್ಕೆ ರೆಡಿ ಆಗಿದ್ದೀರಿ? ಡೈಲಿ ವಾಕಿಂಗ್ ಹೋಗ್ತೇನೆ. ಓಕೆ, ವಾಕಿಂಗ್ ಹೋಗ್ತಾ ಇದ್ದೀನಿ. ಓಕೆ ಸರ್, ನಾವಿವಾಗ ಈ ಕಾರ್ಯಕ್ರಮದ ಮುಖಾಂತರ ಈ ಒಬ್ಬ ರಾಜಕಾರಣಿ ನೀವೇನಿದ್ರಿ, ಇದುವರೆಗೂ ಕೂಡ ಸಭೆ ಸಮಾರಂಭಗಳಲ್ಲಿ ಜನಕ್ಕೆ ಪರಿಚಯ ಆಗಿದ್ರಿ. ಆದ್ರೆ ನೀವು ಇವತ್ತು ವೈಯಕ್ತಿಕ ಬದುಕು ಮತ್ತೆ ನಿಮ್ಮ ಕುಟುಂಬದ ಜೊತೆಗೆ ಹೇಗಿರ್ತೀರ ಅನ್ನೋ ಒಂದು ಪರಿಚಯವನ್ನ ನಾವು ಸಾರ್ವಜನಿಕರಿಗೆ ಮಾಡಿಕೊಡ್ತೀವಿ. ಇಡೀ ದಿನ ನಮ್ಮ ಜನಶ್ರೀ ತಂಡ ನಿಮ್ ಜೊತೆಗಿರುತ್ತೆ. ಈಗ ನೀವು ವಾಕಿಂಗ್ ಹೋಗ್ತಾ ಇದ್ದೀರಿ. ಈಗೇನು ಪುಟ್ಟಣ್ಣವರು ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ದಾರೆ. ಈಗ ವಾಕಿಂಗ್ ಹೋಗ್ತಾ ಅವ್ರ ಜೊತೆಗೆ ಇನ್ನಷ್ಟು ಮಾತುಗಳನ್ನ ಮಾತಾಡೋಣ. ಯಾವ ಪಾರ್ಕ್ ನಲ್ಲಿ ಪುಟ್ಟಣ್ಣವರು ಪ್ರತಿದಿನ ಬೆಳಗ್ಗೆ ಜಾಗಿಂಗ್ ಮಾಡ್ತಾರೋ ಅದೇ ಪಾರ್ಕ್ ನಲ್ಲಿ ನಾವು ಕೂಡ ಇದ್ದೀವಿ. ಅಷ್ಟೇ ಅಲ್ಲ, ಪುಟ್ಟಣ್ಣವರ ಸ್ನೇಹಿತರು ಕೂಡ ನಮ್ ಜೊತೆಗಿದ್ದಾರೆ. ಪುಟ್ಟಣ್ಣವರ ಬಗ್ಗೆ ಅವರ ಸ್ನೇಹಿತರು ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಏನು ಈಗ ಪ್ರತಿದಿನ ಕೂಡ ನೀವು ಮತ್ತೆ ಪುಟ್ಟಣ್ಣವರು ಜಾಗ್ ಮಾಡ್ತೀರಾ ಇದೇ ಪಾರ್ಕ್ ಅಲ್ಲಿ. ಏನ್ ಹೇಳ್ತೀರಿ ನೀವು ಪುಟ್ಟಣ್ಣವ್ರ ಬಗ್ಗೆ? ಈಗ ನಾನು ನೋಡಿದ ಹಾಗೆ ನಾನು ಈ ಪಾರ್ಕಿಗೆ ಬರುವಂತ 7 ವರ್ಷದಿಂದ ಕೂಡ ನಾನು ಪುಟ್ಟಣ್ಣವರನ್ನ ಇಲ್ಲಿ ನೋಡ್ತಾ ಇದ್ದೇನೆ. ಅವರು ಪ್ರತಿದಿನ ಕೂಡ ಅವರು ಎಷ್ಟೇ ಕಾರ್ಯಕ್ರಮಗಳನ್ನು ಅವರು ಇಂದಿನ ದಿನ ಅವರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಕೂಡ ಈ ಪಾರ್ಕಿಗೆ ಬೆಳಗಿನ ಜಾವ ನಿಗದಿತ ಅವಧಿಯೊಳಗೆ ಅವರು ಪಾರ್ಕಿಗೆ ಬಂದು ಎಲ್ಲ ಸ್ನೇಹಿತರೊಡನೆ ಕೂಡ ಕೆಲವರಿಗೆ ಅವರ ಪಾರ್ಕ್ನಲ್ಲಿ ವಾಯುವಿಹಾರ ಮಾಡುವಂಥ ಸಂದರ್ಭದಲ್ಲಿ ನಮ್ಮ MLC ಅವರು ಅನ್ನುವಂಥದ್ದು ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ. ಅಷ್ಟು ಎಲ್ಲರೊಡನೆ ಕೂಡ ಬೆರೆತು ಆವಾಗ ಯಾರೋ ಬೇರೆಯವರು ಪುಟ್ಟಣ್ಣವರು ಅವರು MLC ಅವರು ಅಂತ ಹೇಳಿದಾಗ ನಮಗೆ ಆಶ್ಚರ್ಯ ಆಗ್ತದೆ. ಇಷ್ಟು ಸರಳ ಜೀವಿ ಮತ್ತು ಸ್ನೇಹ ಜೀವಿಯಾಗಿ ನಮ್ಮ ಪಾರ್ಕ್ನಲ್ಲಿ ವಾಯುವಿಹಾರ ಮಾಡ್ತಕ್ಕಂಥ MLC ಅವರನ್ನ ಪಡೆದಿರ್ತಕ್ಕಂಥದ್ದು ಕೂಡ ನಮ್ದೊಂದು ಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಈಗ ನಮ್ಮ ಜೊತೆ ಪುಟ್ಟಣ್ಣವರ ಮತ್ತೊಬ್ಬ ಸ್ನೇಹಿತರಿದ್ದಾರೆ. ಪುಟ್ಟಣ್ಣವರ ಬಗ್ಗೆ ಅವರ ಸ್ನೇಹಿತರು ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ. ಫಸ್ಟ್ ನಾನು ಪಾರ್ಕ್ ಬಂದಾಗ ಪುಟ್ಟಣ್ಣವರು ಅಂತ ನನಗೆ ಗೊತ್ತಿಲ್ಲ ಫಸ್ಟು. ಆಮೇಲೆ ನನಗೆ ಪರಿಚಯ ಆಯಿತು ಪುಟ್ಟಣ್ಣವರು ಅಂತ. ನನಗೆ ಭಾಳ ಖುಷಿ ಆಯಿತು. ಇಂಥ ವ್ಯಕ್ತಿಗಳು ನಮ್ಮ ಪಾರ್ಕು ಬರ್ತಾ ಇದ್ದಾರಲ್ಲ, ಅದು ತುಂಬ ಸರಳ ಜೀವಿಗಳವರು. ಎಲ್ಲರೂ ತುಂಬ ಚೆನ್ನಾಗಿ ಬರೀತಾರೆ. ಬೆಳಿಗ್ಗೆ ಒಳ್ಳೆ ಟೈಮ್ ಅವ್ರು ಯಾವ ಟೈಮ್ ಬರಬೇಕು ಆ ಟೈಮ್ ಕರೆಕ್ಟಿಗೆ ಪಾರ್ಕು ಬರ್ತಾರೆ. ಎಲ್ಲ ಜನ ಚೆನ್ನಾಗಿ ಮಾತಾಡ್ತಾರೆ. ಅದೇ ನಮ್ಗೆ ಭಾಳ ಖುಷಿ ಆಗ್ತದೆ. ಒಬ್ಬ ಸರಳ ವ್ಯಕ್ತಿ ಅಂತ ಹೇಳ್ತೀರಾ? ಯಾಕಂದ್ರೆ ಒಬ್ಬ ಉಪಸಭಾಪತಿ ಆದಂತವರು, ಒಬ್ಬ MLC ಆದಂತವರು ಸರಳ ವ್ಯಕ್ತಿ, ಸಾರ್ವಜನಿಕರ ಜೊತೆಗೆ ಬರೆಯುವಂತದ್ದು. ಹೌದು, ಖಂಡಿತವಾಗಿ ಬರೀತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಪುಟ್ಟಣ್ಣವರ ಬಗ್ಗೆ ಅವರ ಸ್ನೇಹಿತರು ಹೇಳಿದ ಮಾತುಗಳು. ಬನ್ನಿ ಮತ್ತೆ ನಾವು ಪುಟ್ಟಣ್ಣವರ ಜೊತೆಗೆ ಮಾತುಕತೆಯನ್ನ ಮುಂದುವರ್ಸೋಣ. ಪುಟ್ಟಣ್ಣವರ ಬಗ್ಗೆ ಅವರ ಸ್ನೇಹಿತರೆಲ್ಲ ಮಾತಾಡಿದ್ರು. ಪುಟ್ಟಣ್ಣವರು ಅಂದ್ರೆ ಒಬ್ಬ ಸರಳ ವ್ಯಕ್ತಿ, ಸರಳ ಜೀವಿ, ಜನರ ಜೊತೆಗೆ ಬೆರೆತಕ್ಕಂಥ ಒಬ್ಬ ಉತ್ತಮ ರಾಜಕಾರಣಿ ಅನ್ನೋ ಮಾತನ್ನ ಅವರು ಸ್ನೇಹಿತರು ಹೇಳಿದ್ರು. ಈಗ ಪುಟ್ಟಣ್ಣವ್ರ ಜೊತೆಗೆ ನಮ್ಮ ಮಾತುಕತೆಯನ್ನ ಮುಂದುವರ್ಸೋಣ. ಪುಟ್ಟಣ್ಣ ಸರ್, ಏನು ನಿಮ್ಮ ಸ್ನೇಹಿತರನ್ನು ಕೂಡ ಮಾತಾಡ್ಸಿದ್ವಿ, ಪ್ರತಿದಿನ ಇದೇ ಪಾರ್ಕಿಗೆ ಬರ್ತಾರೆ ಅಂತ ಹೇಳಿದ್ರು. ಎಷ್ಟು ವರ್ಷದಿಂದ ಈ ಪಾರ್ಕಿಗೆ ನೀವು? ನಾನು ಸುಮಾರು ಒಂದು 2 ವರ್ಷದಿಂದ ಈ ಪಾರ್ಕ್ ಬರ್ತೀನಿ. ಅದಕ್ಕೆ ಮೊದಲು ಜ್ಞಾನ ಭಾರತಿಗೆ ಹೋಗ್ತಾ ಇದ್ದೆ. ಜ್ಞಾನ ಭಾರತಿಯಿಂದ ಅಲ್ಲಿ ದೂರ ಆಗ್ತದೆ ಅಂತ ಹೇಳಿ ಇಲ್ಲಿಗೆ ಬರ್ತೀನಿ.
ಬಟ್ ಇಲ್ಲೆಲ್ಲ ಡಿಸೆಂಟ್ ಆಗಿದೆ. ನಮ್ಮ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಪಾರ್ಕು. ಬೆಳಿಗ್ಗೆ ಎದ್ದೆಲ್ಲ ಒಳ್ಳೆ ಹಾಡುಗಳು ಕೇಳ್ಬೋದು, ಭಕ್ತಿಗೀತೆಗಳು ಹಾಡುಗಳು ಕೂಡ ಇದೆ. ಅದು ಕೇಳ್ಕೊಂಡು ವಾಕ್ ಮಾಡ್ಬೋದು. ಬಟ್ ತುಂಬ ಚೆನ್ನಾಗಿದೆ ವಾತಾವರಣ. ಎಷ್ಟು ಕಿಲೋಮೀಟರ್ ನೀವು ವಾಕ್ ಮಾಡ್ತೀರಿ ಪ್ರತಿ? ನಾನು ಡೈಲಿ ಕನಿಷ್ಠ 4 ಕಿಲೋಮೀಟರ್ ಮಾಡ್ತೀನಿ. 4 ಕಿಲೋಮೀಟರ್ ಕನಿಷ್ಠ 4 ಕಿಲೋಮೀಟರ್. ಅದ್ರ ಜೊತೆಗೆ ಕೆಲವೊಂದು ವ್ಯಾಯಾಮಗಳನ್ನ ನಾವು ನೋಡ್ತಾ ಇದ್ದೀವಿ, ಸ್ನೇಹಿತರ ಜೊತೆಗೆ ಸ್ವಲ್ಪ ಮಾಡ್ತೀನಿ. ವ್ಯಾಯಾಮ ಜಾಸ್ತಿ ಮಾಡಲ್ಲ, ವಾಕಿಂಗ್ ಜಾಸ್ತಿ ಮಾಡ್ತೀನಿ. ಕೆಲವು ಜನ ಹೇಳ್ತಾ ಇದ್ರು, ಸರ್ ನಾನು ಆರಂಭದಲ್ಲಿ ಬಂದಾಗ ಒಬ್ಬ MLC ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ಮ ಜೊತೆಗಿರೋರು ಯಾರೋ ಒಬ್ಬರು ಹೇಳಿದ್ರು, ಇಲ್ಲ ಅವ್ರು MLC ಪುಟ್ಟಣ್ಣವ್ರು ಅಂದ. ಆಮೇಲೆ ನಮಗೆ ಗೊತ್ತಾಗಿದ್ದು MLC ನ ಇವರು ಅಂತ. ಅವ್ರ ಇಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಅನ್ನೋದು ನಮ್ಮ ಸಂತೋಷ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ರು. ಅದನ್ನ ಅಭಿಮಾನನ, ಪ್ರೀತಿನ ನಮ್ಮ ಮೇಲೆ ಇರ್ತಕ್ಕಂಥದ್ದು ಅಲ್ಲ, ಖಂಡಿತ. ನಾನೇನು ಅಂತಂದ್ರೆ ಎಲ್ಲೂ ನಾನು ಗುರ್ಸ್ಕೊಳಕ್ ಹೋಗೋದಿಲ್ಲ. ಎರಡನೇದು ನಿಮ್ಗೆ ಗೊತ್ತಿರ್ಬೇಕು, ನಿಮಗೆ ನಾನು ವೈಟ್ ಡ್ರೆಸ್ ಹಾಕೊಳ್ಳೋದಿಲ್ಲ. ಈ ಮಾಮೂಲಿಯಾಗಿರ್ತೀನಿ. ನಾನೆಲ್ಲ ಜನಸಾಮಾನ್ಯರು ಹೆಂಗಿರ್ತಾರೆ ಅದೇ ಥರ ಇರ್ತೀನಿ. ಹಾಗಾಗಿ ಅವ್ರಿಗೆ ಗೊತ್ತಾಗೋದಿಲ್ಲ. ಆಮೇಲೆ ನನಗೇನು ಗೊತ್ತಾಗಬೇಕು ಅಂತ ಹೇಳಿಲ್ಲ. ನಂಗೆ ನಮಸ್ಕಾರ ಹೊಡಿಬೇಕು ಅಂತಾನೋ ಮರ್ಯಾದೆ ಕೊಡಬೇಕು ಅಂತ ನಮಗೇನಿಲ್ಲ. ಪಾಪ ಅವರಷ್ಟಿಗೆ ಅವರು ಇರ್ತಾರೆ, ನಮ್ಮಷ್ಟು ನಾವಿರ್ತೀವಿ. ಬಟ್ ಆದರೆ ವಿಷಯ ಬಂದಾಗ ಮಾತಾಡ್ತೀವಿ. ಆಮೇಲೆ ತನ್ನಷ್ಟಾನೆ ಅವಾಗ ಗೊತ್ತಾಗ್ಬಿಡುತ್ತೆ, ಪುಟ್ಟಣ ಹೇಗೆ ಅಂತೀರ ಅಷ್ಟೇ. ಅದು ಬಿಟ್ಟರೆ ನಾನೇನು ಹೇಳ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗೋದಿಲ್ಲ. ಓಕೆ ಸರ್, ಈ ವ್ಯಾಯಾಮ ಅಂತ ಬಂದಾಗ, ಬೆಳಗ್ಗೆ ನೀವು ಜಾಗಿಂಗ್ ಅಂತ ಬಂದಾಗ, ಈ ಆರಂಭದಲ್ಲಿ ಅಂದರೆ ಒಂದು ಚೈಲ್ಡ್ಹುಡ್ ಅಲ್ಲಿ ಅದೊಂಥರ ಎಕ್ಸಸೈಸ್ ಬೇರೆ, ಅದು ಜಿಮ್ಗಳು. ಈ ಹಂತಕ್ಕೆ ಒಂದು ರೀತಿ ಬಂದಾಗ ವಾಕ್ ಆ್ಯಂಡ್ ಈ ಥರ ಜಾಗಿಂಗ್ಗಳು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಏನಿಲ್ಲ. ಈಗ ಈ ಆರೋಗ್ಯದ ಸಮಸ್ಯೆ ಬೆಂಗಳೂರಲ್ಲಿ ನಿಮಗೆ ಗೊತ್ತು ಹೇಗಿದೆ ಅಂತೇಳಿ. ವಾತಾವರಣ ಫುಲ್ ಕಲುಷಿತ ಆಗಿದೆ. ಸೊ ಆಮೇಲೆ ಇವತ್ತಿನ ಸನ್ನಿವೇಶದಲ್ಲಿ ಯಾವಾಗ ಏನು ಅನ್ನೋದು ಗೊತ್ತಾಗೋದಿಲ್ಲ. ಬೆಂಗಳೂರು ನಗರದಲ್ಲಂತ ಅಷ್ಟು ಪೊಲ್ಯೂಟ್ ಆಗಿದೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ವ್ಯಾಯಾಮ ಅನಿವಾರ್ಯ. ಬೆಳಗ್ಗೆ ಎದ್ದು ವಾಕಿಂಗು ಒಂದು ಅರ್ಧ ಗಂಟೆನೋ 1 ಗಂಟೆನೋ ಬೇಕೇ ಬೇಕು. ಪುಟ್ಟಣ್ಣವರ ಮತ್ತೊಂದು ವಿಶೇಷತೆ ಏನಂದ್ರೆ, ಎಲ್ಲರೂ ಜಾಗಿಂಗ್ ಮಾಡಿದ ನಂತರ ತಮ್ಮ ಮನೆಗೆ ಹೋಗ್ತಾರೆ. ಆದ್ರೆ ಪುಟ್ಟಣ್ಣವರು ತಮ್ಮ ಜಾಗಿಂಗ್ ಮುಗಿಸಿದ ನಂತರ ಹತ್ತಿರದಲ್ಲಿರ್ತಕ್ಕಂಥ ತಮ್ಮ ಕಚೇರಿಗೆ ಹೋಗಿ ಅಲ್ಲಿ ಅವರನ್ನ ಭೇಟಿ ಆಗ್ಲಿಕ್ಕೆ ಬಂದಂತ ಟೀಚರ್ಸ್ನ ಭೇಟಿ ಮಾಡ್ತಾರಂತೆ. ಬನ್ನಿ ನಾವು ಕೂಡ ಪುಟ್ಟಣ್ಣವ್ರ ಜೊತೆಗೆ ಅವ್ರ ಕಚೇರಿಗೆ ಹೋಗೋಣ. ವೀಕ್ಷಕರೇ, ನಾವು ನೀವೆಲ್ಲ ಬೆಳಗ್ಗೆ ಎಕ್ಸರ್ಸೈಸ್ ಮಾಡಿದ ನಂತರ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ತೇವೆ. ಆದರೆ ಪುಟ್ಟಣ್ಣವರು ಆ ರೀತಿ ಅಲ್ಲ. ಪುಟ್ಟಣ್ಣವರು ಈ ಪಾರ್ಕ್ ಪಕ್ಕ ಇರತಕ್ಕಂಥ ತಮ್ಮ ಕಚೇರಿಗೆ ಬಂದು ತಮ್ಮನ್ನ ಭೇಟಿ ಆಗ್ಲಿಕ್ಕೆ ಬಂದಂತ ಈ ಟೀಚರ್ಸ್ನ ಸಮಸ್ಯೆಗಳ ಮತ್ತು ಅವರ ಅಹವಾಲನ್ನ ಕೇಳಿ ಆ ಸಮಸ್ಯೆನ ಬಗೆಹರಿಸೋ ಪ್ರಯತ್ನ ಮಾಡ್ತಾರೆ. ಪುಟ್ಟಣ್ಣವ್ರ ಬಗ್ಗೆ ಟೀಚರ್ಸ್ ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ. ಪುಟ್ಟಣ್ಣವರು ಅವರು ಈ ಕ್ಷೇತ್ರಕ್ಕೆ ಕಾಲಿಟ್ಟ ನಂತರ ಎಲ್ಲ ಶಿಕ್ಷಕರು ಸಹ ಸ್ನೇಹಿತರೋಪಾದಿಯಲ್ಲಿ ಅವ್ರ ಆಫೀಸಿಗೆ ಬರ್ತೀವಿ. ನಮ್ಮ ಸಮಸ್ಯೆಗಳನ್ನು ನಿರಂತರವಾಗಿ ಆಲಿಸ್ತಾ ಇರ್ತಾರೆ. ಈಗ ಉದಾಹರಣೆಗೆ ನಮಗೆ 3 ತಿಂಗಳಿಗೊಂದ್ಸತಿ ವೇತನ ಬಿಡುಗಡೆ ಆಗಬೇಕು. ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲಾ ಶಿಕ್ಷಕರಿಗೆ ವೇತನದ ಬಿಲ್ಗೂ ಕೂಡ ನಾವು ಇಲಾಖೆಯಲ್ಲಿ ಸಂಬಳವನ್ನು ಪಡೆಯೋದಕ್ಕೆ ನಾವು ಲಂಚವನ್ನು ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಅಂತಹ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಸಂಘದ ಪದಾಧಿಕಾರಿಗಳಿರ್ಬೋದು, ಶಿಕ್ಷಕರಿರ್ಬೋದು, ನಾವು ಯಾವುದೇ ಸಮಯದಲ್ಲಿ ನಾವು ಫೋನ್ ಮಾಡಿದ್ರು ಕೂಡ ಪುಟ್ಟಣ್ಣವರು ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಆ ಕೂಡಲೇ ಶಿಕ್ಷಕರ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಿರಂತರವಾಗಿ ಅಧಿಕಾರಿಗಳ ಜೊತೆ ಮತ್ತು ಶಿಕ್ಷಕರ ಜೊತೆ ನಮ್ಮ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ಸ್ಪಂದಿಸ್ತಾರೆ. ನನ್ನ ಹೆಸರು ಸೋ ಪಾಲ್ನೇತ್ರ ಅಂತ. ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಸಂಚಾಲಕರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ ಸರ್ಕಾರದಲ್ಲಿ ಅನೇಕ ಸೌಲಭ್ಯಗಳು ಇವತ್ತು ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಸಿಗ್ತಾ ಇದೆ. ಅದೇ ನಮ್ಮ ಅನುದಾನಿತ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಶಿಕ್ಷಕರು ಅದರಿಂದ ವಂಚಿತರಾಗಿದ್ದಾರೆ. ಈಗ ಆರೋಗ್ಯ ಸಂಜೀವಿನಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಸ್ಟ್ಯಾಗ್ನೇಷನ್ ಇಂಕ್ರಿಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ತಕ್ಕಂಥ ನೋಡಿ, ಸರ್ಕಾರಿ ಶಾಲೆಯಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರಿಗೆ ಅವರಿಗೆ 8 ಸ್ಟ್ಯಾಗ್ನೇಷನ್ ಇಂಕ್ರಿಮೆಂಟ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಆ ಒಂದು ಇಂಕ್ರಿಮೆಂಟ್ ಅನ್ನ ಇವತ್ತು ನಾವು ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಶಿಕ್ಷಕರು ಇವತ್ತು ನಿವೃತ್ತಿ ಅಂಚಿನಲ್ಲಿ ಇದ್ರೂ ಸಹ ಅದರಿಂದ ವಂಚಿತರಾಗ್ತಾ ಇದ್ದಾರೆ. ಆದರೆ ಇವತ್ತು ಆ ಸಮಸ್ಯೆಗಳಿಗೆ ನಮಗೆ ಧ್ವನಿಯಾಗಿ ಒಬ್ಬರು ವ್ಯಕ್ತಿ ಇವತ್ತು ನಮಗೆ ಸ್ಪಂದಿಸ್ತಾ ಇರ್ತಕ್ಕಂಥವ್ರು ಅಂತಂದ್ರೆ ಸನ್ಮಾನ್ಯ ಶ್ರೀ ಪುಟ್ಟಣ್ಣವರು. ನನ್ನ ಹೆಸರು PM ವೀರಪ್ಪ ಅಂತ ಹೇಳಿ, ಬೆಂಗಳೂರು ದಕ್ಷಿಣ ಜಿಲ್ಲಾ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರು. ಸನ್ಮಾನ್ಯ ಪುಟ್ಟಣ್ಣವರು ನಮ್ಮ ಶಾಸಕರಾದ ನಂತರ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂತಕ್ಕಂಥದ್ದು ಎಲ್ಲ ಮಾಧ್ಯಮ ಮಿತ್ರರು ನೀವು ನೋಡಿದ್ದೀರಿ. ಮುಖ್ಯವಾಗಿ ಲೋಕಾಯುಕ್ತದಲ್ಲಿ ವೆಂಕಟಾಚಲ ಅವರು ಒಂದು ಕ್ರಾಂತಿಯನ್ನು ಮಾಡಿದ ಹಾಗೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವರು ಅಂದರೆ ಸನ್ಮಾನ್ಯ ಪುಟ್ಟಣ್ಣವರು.
ಒಂದು ಉದಾಹರಣೆಯನ್ನು ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಬೆಳಗಾಂ ಅಧಿವೇಶನದಲ್ಲಿದ್ದರು. ನನ್ನ ಸ್ನೇಹಿತ ಅವರ ಮಡದಿಗೆ ಹುಷಾರಿರಲಿಲ್ಲ. ಅಧಿವೇಶನವನ್ನು ಬಿಟ್ಟು ಅಲ್ಲಿ ಬಂದು ಮಾನವೀಯ ಅಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ ಕರೆದು ಅವ್ರಿಗೆ ಏನು ಸೌಲಭ್ಯಗಳು ಬೇಕು ಅಂತ ಸೌಲಭ್ಯವನ್ನು ಒದಗಿಸಿ ಆ ಮಾನವೀಯ ಮೌಲ್ಯವನ್ನು ಮೆರೆದಂತಹ ಮಹಾನ್ ವ್ಯಕ್ತಿಗಳಲ್ಲಿ ನಮ್ಮ ಸನ್ಮಾನ್ಯ ಪುಟ್ಟಣ್ಣವರು ಒಬ್ಬರು. ನನ್ನ ಹೆಸರು ರಾಜಗೋಪಾಲ್ ಅಂತ, ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಉತ್ತರ ಜಿಲ್ಲೆ. ಸನ್ಮಾನ್ಯ ಪುಟ್ಟಣ್ಣನವರು ನಮ್ಮ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹುಟ್ಟಿದಾಗಿಂದನು ನಾವು 2001 ಮತ್ತು 2ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅಂದಿನಿಂದ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ನಮ್ಮ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಏನು ನಮ್ಮ ಬೆಂಗಳೂರು ನಗರ ಮತ್ತು ರಾಜ್ಯದಲ್ಲಿ ಇವತ್ತು ಉಸಿರನ್ನು ಆಡ್ತಾ ಇದ್ದಾರೆ ಅಂತಂದರೆ ಸನ್ಮಾನ್ಯ ಪುಟ್ಟಣ್ಣನವರಿಂದ. ಆ ಸಂದರ್ಭದಲ್ಲಿ ನಮಗೆ ಒಂದು ರಿಟ್ರೀಚ್ಮೆಂಟ್ ಅಂತ ಒಂದು ಆದೇಶವನ್ನು ರದ್ದುಗೊಳಿಸಿ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆಯಲ್ಲಿ ಇರ್ಬೋದು, ಅವರನ್ನು ಬೇರೆ ಶಾಲೆಗಳಿಗೆ ನಿಯೋಜನೆ ಮುಖಾಂತರ ಕೆಲಸವನ್ನು ಮಾಡುವಂಥ ಅವಕಾಶವನ್ನು ಗಿಟ್ಟಿಸ್ಕೊಟ್ಟೋದಂದ್ರೆ ಸನ್ಮಾನ್ಯ ಪುಟ್ಟಣ್ಣನವರು. ನನ್ನ ಹೆಸರು ಮಹಾದೇವ್ ಅಂತೇಳಿ, ನಾನೊಬ್ಬ ಕನ್ನಡ ಉಪನ್ಯಾಸಕ. ಪುಟ್ಟಣ್ಣನವರು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅಂತಂದರೆ, ಏನಾದರೂ ತಮ್ಮ ಸಮಸ್ಯೆಗಳನ್ನು, ವೈಯಕ್ತಿಕವಾಗಿರುವಂಥ ಸಮಸ್ಯೆಗಳನ್ನಾಗಲಿ, ಈ ಕ್ಷೇತ್ರದ ಸಮಸ್ಯೆಗಳನ್ನಾಗಲಿ, ಅಥವಾ ಈ ಶಿಕ್ಷಕರ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ತಮ್ಮ ವೈಯಕ್ತಿಕವಾದಂಥ ಸಮಸ್ಯೆಗಳು ಅನ್ನೋ ಮಟ್ಟಕ್ಕಿಳಿದು ಅದನ್ನು ಪರಿಹರಿಸ್ತಕ್ಕಂಥ, ಬಗೆಹರಿಸುವಂಥ ಮತ್ತೊಬ್ಬ ಪುಟ್ಟಣ್ಣ ಈ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪುಟ್ಟಣ್ಣವರ ಕಚೇರಿಯಲ್ಲಿ ಕೇವಲ ಇವತ್ತು ಒಂದು ದಿನ ಮಾತ್ರ ಅಲ್ಲ, ಪ್ರತಿದಿನನೂ ಕೂಡ ಶಿಕ್ಷಕರು ಪುಟ್ಟಣ್ಣವರ ಬಳಿ ಬಂದು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ. ಈಗ ನಾವು ನೋಡಿದ್ವಿ, ಪುಟ್ಟಣ್ಣವರ ಜೊತೆಗೆ ಶಿಕ್ಷಕರು ತಮ್ಮ ಏನು ಸಮಸ್ಯೆಗಳನ್ನು ಹೇಳ್ಕೊಂಡ್ರು, ಜೊತೆಗೆ ಪುಟ್ಟಣ್ಣವರ ಬಗ್ಗೆ, ಪುಟ್ಟಣ್ಣವರ ವ್ಯಕ್ತಿತ್ವದ ಬಗ್ಗೆ ಎಲ್ಲ ಶಿಕ್ಷಕರು ಮಾತಾಡಿದ್ರು. ಈಗ ಪುಟ್ಟಣ್ಣವರು ರೆಡಿ ಆಗ್ಲಿಕ್ಕೆ ಹೋಗಿದ್ದಾರೆ ಅಂದ್ರೆ ಈಗ ಫ್ರೆಶ್ ಅಪ್ ಆಗಬೇಕಲ್ಲ, ಅದರ ನಂತರ ಪುಟ್ಟಣ್ಣವರ ಏನು ದಿನಚರಿ ಹೇಗಿರುತ್ತೆ ಅವ್ರ ಜೊತೆ ಮತ್ತೆ ನಮ್ಮ ಮಾತುಕತೆಗಳನ್ನ ಮುಂದುವರ್ಸೋಣ.